കണ്ടേ മദീനയെ പാടി ഞാനിന്ന് പേരിൽ ഹബീബിന്റെ ಸಹೃದಯರೇ, ತನ್ನ ಜೀವಿತ ಕಾಲಾವಧಿಯು ಸ್ಫಟಿಕದಂತೆ ಸ್ಪಷ್ಟ. ಜಗದೊಡೆಯನ ಸಂತೃಪ್ತಿಗಾಗಿ ಬದುಕಿ ಇಹಲೋಕದ ಆಶೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಪಾರತ್ರಿಕ ಲೋಕವನ್ನ ಅರಿತು ಜೀವಿಸಿದ್ದ ವಲಿಯುಲ್ಲಾಹಿ ಸಯ್ಯದ್ ಅಬ್ದುಲ್ ಖಾದರ್ ಜಬ್ಬಾರ್ ಮಸ್ತಾನ್ ಉಪ್ಪಾಪ ಕದ್ದಸುಲ್ಲಾಹು ತಾಲಾ ಅಸ್ರಫುಲ್ ಅಜೀಜ್ ಮೂಳೂರು ಉಪ್ಪಾಪರವರ 7ನೇ ಆಂಡ್ ನೇರ್ಚೆ ಇದೇ ಬರುವ ಜೂನ್ ತಿಂಗಳ 28, 29 ತಾರೀಕಿನಂದು ಉಪ್ಪಾಪ ಹೌಸ್ ಮೂಳೂರಿನಲ್ಲಿ ಗಮನೀಯವಾಗಿ ಅಲಂಕೃತಗೊಳಿಸಲಾಗಿರುವ ವೇದಿಕೆಯಲ್ಲಿ ಸಹಸ್ರ ಮಹನೀಯರನ್ನ ಸಾಕ್ಷಿಗೊಳಿಸಿ ನಡೆಯಲಿಕ್ಕಿದೆ. പതറുദിത്ത നാളതിൽ ഉദയം ചെയ്തു വന്ന നൂറിൻ കഥകളോതിടാം. മുലിതൽ ഹബീബിൻ വഴികളിൽ വലതാമിന തന്മതുകൾ മാതികായി 28ನೇ ತಾರೀಕು ಅಸರ್ ನಮಾಜಿನ ಬಳಿಕ ಚಿತ್ತಾಕರ್ಷಕ ಸಂದಲ್ ಮೆರವಣಿಗೆ, ಮಗರಿಬ್ ನಮಾಜಿನ ಬಳಿಕ ಮಂಕೂಸ್ ಮೌಲೀದ್, ರಾತ್ರಿ ಇಶಾ ನಮಾಜಿನ ಬಳಿಕ ಹಾಡುಗಾರಿಕೆಯ ಮೂಲಕ ಅಂತಾರಾಷ್ಟ್ರೀಯ ಜನಮನ್ನಣೆಯನ್ನ ಗಳಿಸಿದ ಡಾಕ್ಟರ್ ಕೋಯಾ ಕಾಪಾಡ್ ಸಂಗಡಿಗರಿಂದ ತಫ್ರಾತೀಬ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. 29ನೇ ತಾರೀಕು ಆದಿತ್ಯವಾರದಂದು ಸುಬೈ ನಮಾಜಿನ ಬಳಿಕ ಖತಮುಲ್ ಕುರ್ಆನ್ ಹಾಗೂ ಕಿದುರ್ ಮೌಲೀದ್ ನಡೆಯಲಿದ್ದು, ಅದಾದ ಬಳಿಕ ಬದ್ರ್ ಮೌಲೀದ್, ಅಜ್ಮೀರ್ ಮೌಲೀದ್ನೊಂದಿಗೆ ಸಂಪನ್ನಗೊಂಡು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಜಲಾಲಿಯಾ ರಾತೀಬ್ ನಡೆಯಲಿಕ್ಕಿದೆ. ಆತ್ಮೀಯ ಲೋಕದ ಆಚರಣೀಯ ನೇತಾರ ಕಾಜೂರ್ ತಂಗಳಂದೇ ಖ್ಯಾತಿಯನ್ನ ಗಳಿಸಿದ ಸೈಯದ್ ಝೈನುಲ್ಲಾಬಿದೀನ್ ಜಮಲುಲ್ಲೇಲಿ ತಂಗಳ್ ಕಾಜೂರ್ ಜಲಾಲಿಯಾ ರಾತೀಬ್ ಮಜ್ಲಿಸ್ಗೆ ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ. ಲಯಭರಿತ ಹಾಡಿನ ಮೂಲಕ ಸುರಳಿತ ಪ್ರತಿಲಯಬದ್ಧತೆಯಿಂದ ಅಸಹಜ ಪ್ರಾಸಗಳನ್ನೇ ದಾಟಿ ಬಂದ ಸೈಯದ್ ಶಂಸುದ್ದೀನ್ ವಲಿಯುಲ್ಲಾಹಿ ಕದ್ದಸುಲ್ಲಾಹು ತಾಲಾ ಅಸ್ರಫುಲ್ ಅಜೀಜ್ ಬುರ್ದಾ ಟೀಮ್ ಇವರಿಂದ ಬುರ್ದಾ ಮಜ್ಲಿಸ್ ಕಾರ್ಯಕ್ರಮ. ಅದಾದ ಬಳಿಕ ಸಾವಿರ ಮಹನೀಯರಿಗೆ ಅನ್ನದಾನದೊಂದಿಗೆ ವಲಿಯುಲ್ಲಾಹಿ ಸೈಯದ್ ಅಬ್ದುಲ್ ಖಾದರ್ ಜಬ್ಬಾರ್ ಮಸ್ತಾನ್ ಉಪ್ಪಾಪ ಕದ್ದಸುಲ್ಲಾಹು ತಾಲಾ ಅಸ್ರಫುಲ್ ಅಜೀಜ್ ಮಹಾನುಭಾವರ 7ನೇ ಆಂಡ್ ನೇರ್ಚೆ ಸಂಪನ್ನಗೊಳ್ಳಲಿದ್ದು ತಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ, ಸ್ವಾಗತವನ್ನ ಕೋರುತ್ತಿದ್ದೇವೆ. 28 ಹಾಗೂ 29ನೇ ತಾರೀಕು ಮೂಳೂರು ಉಪ್ಪಾಪ ಹೌಸಿನ ದಿವ್ಯ ಸಭಾಂಗಣಕ್ಕೆ. കർണാടകയിൽ മൂളൂർ എന്ന് പറയുന്ന സ്ഥലത്തെ അറിയപ്പെട്ടൊരു മഹാനാണ് ഷെയ്ഖ് ജബ്ബാർ മസ്താൻ അവറുകൾ. ദിഫായി ഷെയ്ഖിൻ്റെ ഉന്നത പദവിയിലുള്ള സയ്യിദ് അവറുകൾ അവരുടെ 7ാമത് ആണ്ട് നേർച്ചയാണ് ഈ വരുന്ന 28, 29 ഡേറ്റിലായി മഹാനവറുകളുടെ ഹയാത്ത് കാലത്ത് നേരിൽ കാണാൻ അള്ളാഹു ഭാഗ്യം നൽകി. അൽഹംദുലില്ലാ. അവിടുന്ന് അള്ളാഹു ദറജകൾ ഇനിയും ഉയർത്തി കൊടുക്കട്ടെ എന്ന് നമുക്ക് പ്രാർത്ഥിക്കാം. എല്ലാവരും അവിടത്തേക്കൊരു ഫാത്തിഹയെങ്കിലും ഓതി ഹദിയ ചെയ്യുക ഇൻഷാ അല്ലാഹ്.